ಮನಸ್ಸಿನ ಸ್ವಭಾವ ಏನು ಅಂದರೆ ನೀವೇನು ಕೊಡ್ತಿರೋದನ್ನು ತಗೊಳುತ್ತೆ. ನೀವು ಒಳ್ಳೇದು ಕೊಟ್ಟರೆ ಒಳ್ಳೇದನ್ನು ತಗೊಳುತ್ತೆ, ಕೆಟ್ಟದನ್ನು ಕೊಟ್ಟರೆ ಕೆಟ್ಟದನ್ನು ತಗೊಳುತ್ತೆ. ಕೊಟ್ಟ ಮೇಲೆ ಕೆಟ್ಟದ್ದನ್ನೇ ಕೊಡುತ್ತೆ, ಒಳ್ಳೇದು ಕೊಟ್ಟಿದ್ರೆ ಒಳ್ಳೆಯದನ್ನೇ ಕೊಡುತ್ತೆ. ಅದು ಮನಸ್ಸಿನ ಸ್ವಭಾವ. ಅದಕ್ಕೆ ಮನಸ್ಸು ಅಂದರೆ ನಮ್ಮ ಮನೆಯ ಮಗು ಇದ್ದ ಹಾಗೆ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇದ್ದಾರೆ ಅಂದರೆ ಆ ಮಗುನು ಸಿಕ್ಕಿದವ್ರ ಹತ್ರ ಎಲ್ಲ ಜಗಳ ಆಡ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಶಾಂತವಾಗಿದ್ದಾರೆ ಅಂದರೆ ಆ ಮಗುವು ತುಂಬ ಶಾಂತವಾಗಿರುತ್ತೆ. ಅಂದರೆ ದೊಡ್ಡವರನ್ನು ನೋಡಿ ಕಲಿಯುವುದು ಜಾಸ್ತಿ. ಅದು ನಮ್ಮ ಮನಸ್ಸಿಗೆ ಒಂದು ಪ್ರತೀಕ, ಮಾದರಿ ಇದ್ದ ಹಾಗೆ. ನಾವು ಮಕ್ಕಳನ್ನು ನೋಡ್ತಾ ನೋಡ್ತಾ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಯಾಕೆ ಒಂದು ದಾಂಪತ್ಯ, ಒಂದು ಮಕ್ಕಳನ್ನು ಪಡೆಯುವುದು, ಅದನ್ನು ಸಾಕಿ ಸಲಹಿ ಬೆಳೆಸುವುದು ಅಂತಂದರೆ ಅಲ್ಲಿಯ ತನಕ ನಮಗೆ ಅಧ್ಯಯನ ಆಗಿರುತ್ತೆ, ಆದರೆ ಯಾವುದು ಅನುಭವದಲ್ಲಿ ಇರುವುದಿಲ್ಲ. ಯಾವಾಗ ಒಂದು ಜವಾಬ್ದಾರಿ ಅಂತ ಬಂದು ನಮ್ಮ ರಕ್ತ ಮಾಂಸವನ್ನು ಹಂಚಿಕೊಂಡು ಹುಟ್ಟಿದ ಮಗು ನಮ್ಮ ಮನಸ್ಸಿನ ಪ್ರತೀಕವಾಗಿ ಹೊರಗಡೆ ನಿಲ್ಲತ್ತೆ, ಆವಾಗ ನಾವು ಅದನ್ನು ನೋಡ್ತಾ ನಾವು ಹೇಗೆ ನಡೀತಾ ಇದ್ದೇವೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ನಾವು ಮಕ್ಕಳಿಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ಲ, 2 ಸಲ ಹೇಳಿದರೆ ಅರ್ಥ ಆಗಲ್ಲ, ಕೆಲವೊಂದು ಸರ್ತಿ 10 ಸಲ ಹೇಳಬೇಕಾಗತ್ತೆ, ಕೊನೆಗೆ ಅದಕ್ಕೆ ಅನುಭವ ಆದ್ಮೇಲೆ ನಿಲ್ಲತ್ತೆ. ಹಾಗೆ ನಮ್ಮ ಮನಸ್ಸಿಗೂ ಕೂಡ 1 ಸಲ ಹೇಳಿದರೆ ಅರ್ಥ ಆಗಲ್ಲ, 2 ಸಲ ಹೇಳಿದರೆ ಅರ್ಥ ಆಗಲ್ಲ, 10 ಸಲ ಹೇಳಬೇಕಾಗತ್ತೆ, ಮತ್ತೆ ಮತ್ತೆ ಕೇಳಬೇಕಾಗತ್ತೆ. ಕೆಲವರು ಏಕಸಂಧಿಗ್ರಾಹಿಗಳು, ಕೆಲವರು 100 ಸರ್ತಿ ಕೇಳಿದ್ರೂ ಅರ್ಥ ಆಗದೆ ಹಾಗೆ ಹೋಗುತ್ತೆ. ಅದು ಅವರವರ ಮಾನಸಿಕ ಸ್ಥಿತಿ. ಆದರೆ ಒಂದಂತೂ ಸತ್ಯ, ನಮ್ಮ ಮನಸ್ಸು ಅನ್ನೋದು ನಮ್ಮ ಮಗು. ಅದನ್ನು ಪ್ರೀತಿಯಿಂದ ನಾವು ಮಕ್ಕಳಿಗೆ ಹೇಗೆ ಪೂಸಿ ಹಾಕಿ ಹೇಳ್ತೇವೋ ಹಾಗೆ ಹೇಳಿದರೆ ಅದು ಕೇಳುತ್ತೆ. ಹಾಗೆ ಕೇಳಿಸಬೇಕು ಅಂತ ಅನ್ನುವ ದೃಷ್ಟಿಯಿಂದಲೇ ಮತ್ತೆ ಮತ್ತೆ ಮನಸ್ಸನ್ನು ಶುದ್ಧ ಮಾಡುವ ಕೆಲಸವನ್ನು ಮಾಡ್ತಾ ಇರು ಅಂತ ಜಪದಲ್ಲಿ ಅಷ್ಟು ವಿಭಾಗಗಳನ್ನು ಹೇಳ್ತಾ ಹೋಗಿದ್ದು. ಹಾಗೆ ನಮ್ಮ ಬದುಕಿಗೆ ಬೇಕಾಗುವಂತಹ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಮಾನಸಿಕ ಶುದ್ಧಿಗೆ, ದೈಹಿಕ ಶುದ್ಧಿಗೆ, ಆಹಾರ ಶುದ್ಧಿಗೆ, ಪರಿಸರದ ಶುದ್ಧಿಗೆ, ನಮ್ಮ ಬಂಧು ಬಾಂಧವರ ಜೊತೆಗಿನ ಒಡನಾಟದ ಶುದ್ಧಿಗೆ, ಎಲ್ಲ ಹಬ್ಬಗಳನ್ನು, ಹರಿದಿನಗಳನ್ನು, ವ್ರತಗಳನ್ನು, ಆಚರಣೆಗಳನ್ನು, ನಿತ್ಯದ ಅನುಷ್ಠಾನಗಳನ್ನು, ಪೂಜೆಯನ್ನು, ದೊಡ್ಡವರ ಜೊತೆಗೆ ಸಮಾಗಮ ಆಗುವ ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾದ ರೀತಿ ನೀತಿಗಳನ್ನು ಹಾಕಿಕೊಟ್ಟದರ ಹಿನ್ನೆಲೆಯೇ ಇಷ್ಟು. ಎಲ್ಲದರಲ್ಲೂ ನಾವು ಶುದ್ಧತೆಯನ್ನು ಸಂಪಾದಿಸಿದರೆ ಆತ್ಮಸಾಕ್ಷಾತ್ಕಾರ ಅನ್ನೋದು ಕಷ್ಟ ಅಲ್ಲ. ಅಂದರೆ ಅದು ಆಗದೆ ಅದರ ಮೇಲಿನದ್ದು ಸಿಗುವುದು ಸಾಧ್ಯ ಇಲ್ಲ. ನಮ್ಮ ಆಚರಣೆಯಲ್ಲಿ ಅನೇಕ ವ್ರತಗಳನ್ನು ನಾವು ಆಚರಣೆ ಮಾಡುತ್ತೇವೆ. ಅದರಲ್ಲಿ ಒಂದು ಆಚರಣೆ ಬೇಕಾದರೆ ಸತ್ಯನಾರಾಯಣ ವ್ರತ ಅಂತ ಆಚರಣೆ ಮಾಡ್ತಾರೆ, ಸಂಕಷ್ಟಾರ ಚತುರ್ಥಿ ಅಂತೇನೋ ಮಾಡ್ತಾರೆ, ವರಮಹಾಲಕ್ಷ್ಮಿ ಏನೇನೋ ಇದೆ. ಎಲ್ಲದಕ್ಕೂ ಒಂದು ಅಪೂರ್ವವಾದ ಹಿನ್ನೆಲೆ ಇದೆ, ಏನು ಕಾರಣ ಇಲ್ಲದೆ ಹೇಳುವುದಿಲ್ಲ. ಏಕಾದಶಿ ವ್ರತ ಇದೆ. ಏಕಾದಶಿ ವ್ರತ ಅಂತ ಅನ್ನೋದರ ಮುಖ್ಯ ಉದ್ದೇಶ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದು ಆಹಾರವನ್ನು ಒಂದು ದಿವಸ ನಿಲ್ಲಿಸಿದರೆ ಮಾತ್ರ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು. ನಾಲೆಗೆ ಒಂದು ಬಿಟ್ಟು ಅವತ್ತು ಅದಕ್ಕೆ ತುಂಬ ತುಡಿತಾ ಇರುತ್ತೆ. ಅವತ್ತು ಸಾಮಾನ್ಯ ಏನಾದರೂ ಮಾತಾಡ್ಲಿಕ್ಕೆ ಬಂದರೆ ಹೆಚ್ಚು ಅಡಿಗೆ ಪದಾರ್ಥಗಳ ರೆಸಿಪಿಗಳೇ ಓಡಾಡ್ತಾ ಇರುತ್ತೆ ಬಾಯಲ್ಲಿ. ಅದರಿಂದ ಏಕಾದಶಿ ಅಂತ ಅನ್ನೋದನ್ನು ಮಾಡಬೇಕು ಅಂತ ಹೇಳೋದರ ಮುಖ್ಯ ಉದ್ದೇಶ 2-3 ಕಾರಣ ಇದೆ. ಧಾರ್ಮಿಕ ಕಾರಣ ಒಂದು, ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ ಅದಕ್ಕೆ ಮಾಡಬೇಕು ಅಂತ ಅನ್ನೋದು ಒಂದು. ನಮಗೆ ಬೇರೆ ಏನು ಉತ್ತರ ಗೊತ್ತಿಲ್ಲ ಅಂದರೆ ಹೇಳುವ ಉತ್ತರ ಅದು ಹೌದು ಕೂಡ. ಅಲೆಕ್ಸಿಸ್ ಕರೆಲ್, ನಾನು ಆಗ ಹೇಳಿದ ಒಬ್ಬ ಪ್ರಸಿದ್ಧ ಸರ್ಜನ್, ಅವನು ವೈದ್ಯ, ಮ್ಯಾಂದಿ ಅನ್ನೋ ಒಂದು ಪುಸ್ತಕದಲ್ಲಿ ಏಕಾದಶಿ ಗೊತ್ತಿಲ್ಲ ಅವನಿಗೆ, ತಿಥಿ ವಾರ ನಕ್ಷತ್ರ ಎಂಥ ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಒಂದು ಮಾತು ಮಾತ್ರ ಹೇಳ್ತಾರೆ, ಚಂದ್ರೋದಯದ 15 ದಿನಗಳೇನಿದೆ ಅಂದರೆ ಚಂದ್ರನ ಬೆಳವಣಿಗೆ ಮತ್ತು ಚಂದ್ರನ ಇಳಿಕೆ, ಈ 2 ಕಾಲಗಳು ಅಂತ ಅನ್ನೋದು ನಮ್ಮ ದೇಹದ ಮೇಲೆ ಬೇರೆ ಬೇರೆ ರೀತಿಯಾದ ಪ್ರಭಾವ ಬೀಳ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ನೀವು ಗಮನಿಸಬೇಕು ಅಂತಂದರೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಅಕಸ್ಮಾತ್ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿವಸ ಎಂಟ್ರಿ ಆದ ಕೇಸ್ಗಳ ಬಗ್ಗೆ ಒಂದು ಸಂಖ್ಯೆ ದಾಖಲಾತಿಗಳನ್ನು ನೋಡಿ ನೀವು. ಬೇರೆ ದಿವಸಗಳಿಗಿಂತ ಆ ದಿವಸಗಳ ಪರಿಣಾಮ ದೇಹದ ಮೇಲೆ ಜಾಸ್ತಿ ಇರುತ್ತೆ. ಸಮುದ್ರವೇ ಉಕ್ಕೇರಿ ಹರಿಯುತ್ತೆ, ಭರತ ಇಳಿತ ಅಂತ. ಅಂಥದ್ರಲ್ಲಿ ಮನುಷ್ಯನ ತೆರೆಗಳು ಏಳುವುದರಲ್ಲಿ ಇಳಿಯುವುದರಲ್ಲಿ ಏನು ವಿಶೇಷ ಇಲ್ಲ. ಅಂದರೆ ಆ ಪ್ರಭಾವ ಅಲ್ಲಿ ಜಾಸ್ತಿ ಇರುತ್ತೆ, ಉಳಿದಂತೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾನೇ ಇರುತ್ತೆ. ಅವನು ಹೇಳುವುದೇನು ಅಂದರೆ 11ನೆಯ ದಿವಸ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಆಹಾರವನ್ನು ನಾವು 15 ದಿವಸದಲ್ಲಿ ಕೊನೆಗೆ 1 ದಿವಸ ಅಂತ ಹೇಳ್ತಾನೆ. ಆದರೆ ಚಂದ್ರನ ಕಲೆ ಅಂತ ಅನ್ನೋದು ನಮ್ಮ ದೇಹಕ್ಕೆ ಬೀಳುವಾಗ ಆ ದಿವಸ ನಮ್ಮ ದೇಹದಲ್ಲಿ ನಾವು ನಿರಾಹಾರವಾಗಿ ಬದುಕಿದ್ದ ಹೌದಾದರೆ ಅದರ ಎನರ್ಜಿಯನ್ನು ನಾವು ಒಳ್ಳೆಯ ರೀತಿಯಿಂದ ಸ್ವೀಕರಿಸಲಿಕ್ಕಾಗತ್ತೆ. ಇನ್ನೂ ಒಂದು ಮುಖ್ಯ ಕಾರಣ, 15 ದಿವಸದಲ್ಲಿ 1 ದಿವಸ ನಾವು ಖಂಡಿತ ಉಪವಾಸ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆಂದರೆ ಈಗ ನಮ್ಮ ಮನೆಯಲ್ಲಿ ಮಿಕ್ಸಿ ಇದೆ, ಅದರ ತುಂಬ ತುಂಬಿಸಿ ಒಂದೇ ಸರ್ತಿ ಗ್ರೈಂಡ್ ಮಾಡಿದರೆ ಏನಾಗುತ್ತೆ, ಅದರ ಹಲ್ಲೆಲ್ಲ ಕಿತ್ತು ಹೋಗುತ್ತೆ, ಬ್ಲೇಡೆಲ್ಲ ತುಂಡಾಗೋಗುತ್ತೆ. ಇದು ತೀರ ಜಾಸ್ತಿ ತಿಂದರೆ ಏನಾಗುತ್ತೆ ಅಂತ.
ಅಥವಾ ನಿರಂತರ 15 ನಿಮಿಷ 20 ನಿಮಿಷ ನಿರಂತರ ನಾವು ಅದನ್ನು ಉಪಯೋಗಿಸ್ತಾನೇ ಇದ್ದರೆ ಏನಾಗುತ್ತೆ, ಅದು ಬರ್ಸ್ಟ್ ಆಗೋಗುತ್ತೆ, ಬಿಸಿ ತಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಜಠರ ಅನ್ನೋದು ಮಿಕ್ಸಿ ಇದ್ದ ಹಾಗೆ, ಅದಕ್ಕೆ ನಾವು ಎಷ್ಟು ಆಹಾರ ಕೊಡಬೇಕೋ ಅಷ್ಟು ಆಹಾರ ಆಯಾ ಕಾಲದಲ್ಲಿ ಕೊಟ್ಟಾಗ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಇದ್ದದರಲ್ಲಿ ಒಂದು ದಿವಸ ಆದರೂ 15 ದಿವಸದಲ್ಲಿ ನಾವು ರೆಸ್ಟ್ ಕೊಡದೇ ಇದ್ದರೆ ಅದು ಮುಂದೆ 40 ವರ್ಷ ಆದಮೇಲೆ ನಮ್ಮ ಆಹಾರದ ಪದ್ಧತಿಯನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಮಾಡ್ತೇವೆ ಆಗ ಸಹಕರಿಸುವುದಿಲ್ಲ. ಅದಕ್ಕೋಸ್ಕರ ಆರಂಭದಿಂದಲೇ ಅದಕ್ಕೊಂದು ದಿವಸ ರೆಸ್ಟ್ ಸಿಕ್ಕಿದರೆ ಅದು ಈ ಯಂತ್ರದ ಹಾಗಲ್ಲ, ಅದಕ್ಕೊಂದು ಸ್ವಯಂ ಆಗಿ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವ ವ್ಯವಸ್ಥೆ ಗೊತ್ತಿದೆ. ಈಗ ನಮ್ಮ ದೇಹದಲ್ಲಿ ಸ್ಟೆಮಿನಾ ಇದೆ, ತಿಂದದ್ದೆಲ್ಲ ಜೀರ್ಣ ಆಗುತ್ತೆ ಅಂತ ನಾವು ಆರಾಮಾಗಿ ಬದುಕ್ತೇವೆ. ಅಲ್ಲ, ಉಪವಾಸ ಮಾಡಿದವರೆಲ್ಲ ಆರಾಮಾಗಿಲ್ವಾ ಅಂತ ನಮಗೊಂದು ಪ್ರಶ್ನೆ ಇರಬಹುದು, ಖಂಡಿತ ಆರಾಮಾಗಿರ್ಬೋದು. ಆದರೆ ಅವರು ಬೇರೆ ರೀತಿ ಡಯಟ್ ಮಾಡಿಯೇ ಮಾಡಬೇಕಾಗತ್ತೆ. ಈ ದಿವಸ ಮಾಡಿದರೆ ಅದು ಹರಿದಿನ ಅಂತ ಭಗವಂತನ ನೆನಪು ಮಾಡಿಕೊಳ್ಳಬೇಕಾದ ಮತ್ತು ಆ ದಿನವನ್ನು ತಾನೇ ತನ್ನ ಅಧಿಕಾರದಲ್ಲಿ ಇದೆ ಅಂತ ತಾನೇ ಎಲ್ಲ ತಿಥಿಗಳನ್ನು ಒಬ್ಬೊಬ್ಬರಿಗೆ ಕೊಡುವಾಗ ಈ ತಿಥಿ ನನಗೆ ಬೇಕು ಅಂತ ದೇವರು ಇಟ್ಟುಕೊಂಡ ದಿನದಲ್ಲಿ ನಾವು ವಿಶೇಷ ಕರ್ಮವನ್ನು ಮಾಡಿದ್ರಿಂದಾಗಿ ಒಂದು ಪುಣ್ಯ ಇದೆ ಅಂತ ಒಂದು. ಹಾಗಾದರೆ ಆಹಾರವನ್ನು ನಾವು ಒಂದು ದಿವಸ ಜಠರಕ್ಕೆ ರೆಸ್ಟ್ ಕೊಡುವುದರಿಂದ ಅವತ್ತು ಏನಾದರೂ ಆ ಸಮಯ ಬಂದಾಗ, ತಿನ್ನುವ ಸಮಯ ಬಂದಾಗ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಬೇಕಾದ ಗ್ರಂಥಿಗಳಿಂದ ರಸ ಹುಟ್ಟುತ್ತೆ. ಆಗ ನಮಗದು ಹಸಿವಾಯಿತು ತಿನ್ನಬೇಕು ಅಂತ ಅನ್ನಿಸುವುದು. ಅದನ್ನು ಆ ಘಟನೆಯನ್ನು ಆ ಕ್ಷಣಗಳನ್ನು ನಾವು ಕಳೆದು ಬಿಟ್ಟರೆ ಮತ್ತೆ ನಾರ್ಮಲ್ ಆಗಿಬಿಡುತ್ತೆ, ಮರ್ತು ಹೋಗಿಬಿಡುತ್ತೆ. ಅದು ನಮ್ಮ 14 ದಿನಗಳಲ್ಲಿ ನಾವು ಏನೇನು ತಿಂದದ್ದು ಎಲ್ಲವೂ ಕೂಡ ದೊಡ್ಡ ಕರುಳು ಮತ್ತು ಚಿಕ್ಕ ಕರುಳು ಅಂತೇನಿದೆ ಅದರಲ್ಲಿ ಸ್ಪಂಜಿನ ರೂಪದಲ್ಲಿ ನಾವು ತಿಂದ ಆಹಾರದ ರಕ್ತದ ಭಾಗವನ್ನಾಗಿ ಅದು ಒಳಗೆ ಸ್ವೀಕರಿಸ್ತಾ ಇರುತ್ತೆ ವಿಲ್ಲೈಗಳ ಮೂಲಕ. ಅದರಲ್ಲಿ ನಾವು ತಿಂದ ಪದಾರ್ಥದಲ್ಲಿ ಕೂದಲು ಅಥವಾ ಇನ್ನೇನೇನೋ ಬೇಡವಾದ ಗಲೀಜು ಪದಾರ್ಥಗಳಿವೆ, ಅದೆಲ್ಲವೂ ಕೂಡ ಹೊರಕ್ಕೆ ಪೂರ ಹೋಗಿರುವುದಿಲ್ಲ. ಏಕಾದಶಿ ದಿವಸ ನಾವು ತಿನ್ನದೇ ಇದ್ದದ್ರಿಂದ ಅದರಲ್ಲಿ ಹುಟ್ಟಿದಂತಹ ಈ ಗ್ರಂಥಿಗಳಿಂದ ಹುಟ್ಟಿದ ರಸಗಳ ಆ್ಯಸಿಡ್ಗಳೇನಿವೆ ಅದು ಆ ಜಾಗದಲ್ಲಿ ಪ್ರಸಾರ ಆಗೋದ್ರಿಂದಾಗಿ ಅಲ್ಲಿ ಉಳಿದಂತಹ ಏನು ಕೆಟ್ಟ ಪದಾರ್ಥಗಳಿವೆ ಅದನ್ನೆಲ್ಲ ಸೇರಿಸಿಕೊಂಡು ಬಂದು ನಾವು ಮರು ದಿವಸದ ತನಕ ಆ ಉಪವಾಸ ಮಾಡಿದ್ರಿಂದಾಗಿ ಮತ್ತೆ ನಾವು ದೇಹದಿಂದ ಕೊಳೆಯನ್ನು ಹೊರಗೆ ಹಾಕುವಾಗ ಆ ತನಕ ಹೊಟ್ಟೆಯಲ್ಲಿ ಸೇರಿದ್ದ ಎಲ್ಲ ಬೇಡವಾದ ಗಲೀಜೆಲ್ಲವೂ ಕೂಡ ದೇಹದಿಂದ ಹೊರಕ್ಕೆ ಹೋಗುತ್ತೆ. ಅಂದರೆ ಇದು ಒಂದು ಕ್ಲೀನಿಂಗ್ ಪ್ರೊಸೆಸ್. ವಾರ 15 ದಿವಸಕ್ಕೊಮ್ಮೆ ನಾವು ಮನೆ ಶುದ್ಧ ಮಾಡೋದು, ಗಾಡಿ ಕ್ಲೀನ್ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಅಂತ ಮಾಡ್ತೇವಲ್ವ, ಹಾಗೆ ಆ ಉಪವಾಸದ ದಿವಸ ನಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡುವ ಒಂದು ವ್ಯವಸ್ಥೆ. ಅದಾಗೋದಿಲ್ಲ ಅಂತ ವಿದೇಶದಲ್ಲಿ ಏನು ಮಾಡ್ತಾರೆ, ಎನಿಮಾ ಮಾಡಿಸ್ಕೊಂಡು ಕಷ್ಟಪಡ್ತಾರೆ. ನಮ್ಗೆ ಅಂತಹದ್ದು ಮಾಡೋದು ಬೇಡ ಅಂತ. ಎನಿಮಾ ಅಂದರೆ ಏನು ಅಂತ ಗೊತ್ತಿದ್ರೆ ನೋಡಿ. ಅದು ವಸ್ತುತಃ ನಮ್ಮ ಕರುಳಿನಲ್ಲಿ ಸೇರಿಕೊಂಡಂತಹ ಕೊಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಆಗದೆ ಇದು ಮಾಡಿದರೆ ಏನಾಗುತ್ತೆ ಅಂದರೆ ಮುಂದೆ ಅವರ ಆರೋಗ್ಯ ಮತ್ತು ಅದಿಲ್ಲದೇ ಇದ್ದರೆ ದೇಹದಿಂದ ಮಲವೇ ಹೊರಗೆ ಹೋಗುವುದಿಲ್ಲ. ನಮಗೆ ಪ್ರಕೃತಿಯಲ್ಲಿ ಸಹಜವಾಗಿ ಬದುಕಲಿ ಅಂತ ಅನ್ನುವ ದೃಷ್ಟಿಯಿಂದ ಈ ಒಂದು ಉಪವಾಸದ ನೆಪವನ್ನು ಒಡ್ಡಿ ದೈಹಿಕ ಶುಚಿಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಿದರು. ಇನ್ನೂ ಒಂದು, ಆಹಾರವನ್ನು ಬಿಟ್ಟು ಒಂದು ದಿವಸ ಬದುಕುವ ಶಕ್ತಿ ನಮಗಿರಬೇಕು. ಒಂದು ದಿವಸ ಅಕಸ್ಮಾತಾಗಿ ಎಲ್ಲೂ ಆಹಾರ ಸಿಗಲಿಲ್ಲ, ಒದ್ದಾಟಪಟ್ಟು ತಲೆ ತಿರುಗಿ ಬಿದ್ದೋದ್ರೆ ಚರಕ ಅಂತ ಏನು ಹೇಳ್ತಾನೆ ಅಂದರೆ 3 ದಿವಸ ಅಕಸ್ಮಾತ್ ಒಬ್ಬ ಉಪವಾಸ ಮಾಡಿ ಅವನಿಗೆ ಉಸಿರಾಟ ನಿಂತು ಹೋಗಿದೆ ಅಂದರೆ ಅವ್ನು ಬಿಡಿ ಯಾಕೆ ಬದುಕಿಸ್ತೀರಿ, ಅವನು ದಂಡಬಿಂಡ, ಅವನು ಬೇಕಾಗಿಲ್ಲ ಜಗತ್ತಿಗೆ ಅಂತ ಅಷ್ಟು ಖಾರವಾಗಿ ಹೇಳ್ತಾರೆ. ಅದರ ಉದ್ದೇಶ ಏನು ಅಂದರೆ ಮನುಷ್ಯ ಹಾಗೆ ಆಹಾರ ಇಲ್ಲದೆ ತನ್ನನ್ನು ಯಾಕೆಂದರೆ ನಾವು ಈ ಹಿಂದೆ ತಿಂದ ಅನ್ನದ ಅನೇಕ ಭಾಗಗಳು ಶಕ್ತಿಯ ರೂಪದಲ್ಲಿ ಕೊಲೆಸ್ಟ್ರಾಲ್ ಆಗಿ ಬೇರೆ ಕಡೆ ಎಲ್ಲ ಸೇರಿಕೊಂಡಿರುತ್ತೆ. ಅದನ್ನು ಶಕ್ತಿಯ ಉಳಿದ ಉಪಚಯವನ್ನು ಮಾಡಿಕೊಂಡು ತನ್ನ ದೇಹಕ್ಕೆ ಬೇಕಾದ ಸ್ಟ್ರೆಂತನ್ನು ಅವತ್ತು ದೇಹ ಒದಗಿಸಿಕೊಳ್ಳುತ್ತೆ. ಹಾಗೆ ಒದಗಿಸಿಕೊಂಡಾಗ ನಮ್ಮ ದೇಹದ ಆ ಸೌಷ್ಠವ ಏನಿದೆ ಅದನ್ನು ಉಳಿಸಿಕೊಳ್ಳಿಕ್ಕೆ ಅದು ಕಾರಣ ಮಾಡುತ್ತೆ. ಹೀಗೆ 100 ಕಾರಣಗಳನ್ನು ಹುಡುಕಬಹುದು. ಅಂದರೆ ಇವತ್ತು ವಿದೇಶದಲ್ಲಿ ಇದರ ಬಗ್ಗೆ ಕಾಳಜಿ ಜಾಗ್ರತೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿವರೆಗೆ ಅಂದರೆ ಸೇನೆಯಲ್ಲಿ ಆ 3 ದಿವಸ ದಶಮಿ, ಏಕಾದಶಿ, ದ್ವಾದಶಿ ಅಂತಹ ಸಂದರ್ಭದಲ್ಲಿ ನಾವು ಅಂದರೆ ಬ್ರಾಹ್ಮಣ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡವರು ಕೋರ್ಟಿಗೆ ಹೋಗಿ ಆ 3 ದಿವಸ ನಾವು ಶೇವಿಂಗ್ ಮಾಡುವುದಿಲ್ಲ ಅಂತನ್ನುವ ತೀರ್ಪನ್ನು ತೊಗೊಂಡು ಬಂದಿದ್ದಾರೆ. ಅಂದರೆ ಅಷ್ಟು ಎಚ್ಚರ ಅವರಿಗೆ ಬಂದಿದೆ. ಆ ದಿವಸದ ನೋಡಿ, ನಮಗೆ ಗೊತ್ತಿದೆ ಒಬ್ಬ ಯೋಧ 6 ದಿನಗಳ ಕಾಲ ಹಿಮಪಾತದ ಅಡಿಯಲ್ಲಿ ಬಿದ್ದು ಬದುಕಿದ್ದ ಅಂತ. ಆಶ್ಚರ್ಯ ಅಲ್ವಾ ಅದು? ಅವರಿಗೆ ಆ ಥರ ಪ್ರಾಕ್ಟೀಸನ್ನು ಮೊದಲೇ ಬೇಕಾದಷ್ಟು ಶಿಕ್ಷಣವನ್ನು ಕೊಡುವಾಗ ಮಾಡಿಸಿರ್ತಾರೆ, ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ದಿವಸ ಅವರಿಗೆಲ್ಲ ಆಹಾರ ತೊಗೊಂಡು ಹೋಗ್ಲಿಕ್ಕೆ ಇರೋದಲ್ಲ, ಬ್ಯಾಗು ಶಸ್ತ್ರಾಸ್ತ್ರಗಳನ್ನು ತೊಗೊಂಡು ಹೋಗ್ಲಿಕ್ಕೆ ಇರೋದು. ಅದರಲ್ಲಿ ಅವರು ಆಹಾರವನ್ನು ತೆಗೆದಿಟ್ಟು ಹೋಗ್ತಾರೆ. ಅಕಸ್ಮಾತ್ ಯುದ್ಧದ ಪ್ರಸಂಗ ಬಂದಾಗ ನಮಗೆ ಶಸ್ತ್ರ ಜಾಸ್ತಿ ಬೇಕು, ಆಹಾರ ಇಲ್ಲದೇ ಇದ್ರೂ ನಡೆಯುತ್ತೆ ಅಂತ. ಅಂದರೆ ಅಷ್ಟು ಭಕ್ತಿ ಅವರಿಗೆ, ಶ್ರದ್ಧೆ ತಮ್ಮ ಕೆಲಸದಲ್ಲಿ ಇರುತ್ತೆ. ಅಷ್ಟಕ್ಕೆ ಕಾರಣ ಅವರ ದೇಹವನ್ನು ಹೇಗೆ ದಂಡಿಸಿಕೊಳ್ಳಬೇಕು ಅಂತ ಗೊತ್ತಿರೋದು. ಮತ್ತೊಂದೇನು ಅಂದರೆ ನಾವು ಯಾರ್ಯಾರಿಗೋಸ್ಕರ ಏನೇನೋ ಬಿಡ್ತಾ ಇರ್ತೇವೆ. ದೇವರಿಗೋಸ್ಕರ ಒಂದು ದಿವಸ ಆಹಾರ ಬಿಡೋದು ತಪ್ಪ?
ನಮಗೆ ಉಳಿದವರ ಮೇಲೆ ತೋರಿಸುವುದಕ್ಕಿಂತ ಹೆಚ್ಚು ಪ್ರೀತಿಯನ್ನು ದೇವರ ಮೇಲೆ ತೋರಿಸಲಿಕ್ಕಿದೆ ಅಂತ ಹೇಳುವ ಒಂದೇ ಒಂದು ಒಳ್ಳೆಯ ಮಾರ್ಗ ಅಂದರೆ ಅವತ್ತು ಉಪವಾಸ ಇದ್ದು ದೇವರ ನಾಮಸ್ಮರಣೆ ಮಾಡಿಕೊಂಡು ಬದುಕನ್ನು ಕಳೆಯುವಂತಹದ್ದು ಅಂತ. ಇಲ್ಲ, ತೀರಾ ಆರೋಗ್ಯದ ತೊಂದರೆ ಇದೆ, ಆಗುವುದೇ ಇಲ್ಲ, 2 ಎಕ್ಸೆಪ್ಷನ್ ಇದೆ. 8 ವರ್ಷದ ಒಳಗೆ 80ರ ಮೇಲೆ ಅಗತ್ಯ ಇಲ್ಲ. ಇನ್ನು ಗರ್ಭಿಣಿಯರು, ರೋಗಿಷ್ಠರು ಇಂಥದ್ದಿದ್ದರೆ ಅದಕ್ಕೆ ಅವಕಾಶ ಇದೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಇವತ್ತಿನ ಜಂಜಾಟದಲ್ಲಿ ಕಷ್ಟ ಆಗುತ್ತೆ. ಪೂರ ಬಿಡುವುದಕ್ಕಿಂತ ಅದಕ್ಕೆ ಅಸಕೃತ್ ಜಲಪಾನಂ ಇದು ಹೇಳಿದ ತಕ್ಷಣ ಮಾಡಬಹುದು ಅಂತಲ್ಲ. ನಾವು ಅದನ್ನು ಒಂದು ಬಿಟ್ಟದ್ದಕ್ಕೆ ದೋಷ ಇದ್ದೇ ಇದೆ. ಆದರೆ ಪೂರ್ತಿ ಬಿಟ್ಟು ಸಾಮಾನ್ಯ ಏನಾಗುತ್ತೆ ಅಂದರೆ ನಮ್ಮ ಇವತ್ತಿನ ಚಿಂತನೆಯಲ್ಲಿ ಏಕಾದಶಿಯ ದಿವಸ ಅನ್ನ ತಿನ್ನಬಾರ್ದಷ್ಟೇ. ಮಾಮೂಲು ದಿವಸ 50 ರೂಪಾಯಿ ಅಡಿಗೆ ಆದರೆ ಆ ದಿವಸ 250 ರೂಪಾಯಿ ಅಡಿಗೆ ಆಗುತ್ತೆ. ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳಿ ಚೂರು ಇನ್ನೊಂದು ಕರೆದಿದ್ದು, ಹುರಿದಿದ್ದು, ಕಾಸಿದ್ದು, ಬೇಯಿಸಿದ್ದು ಅಂತ ಏನೇನೋ ಆಗಿ ಹೋಗಿ ಕೊನೆಗೆ ಅದು ದೊಡ್ಡ ಸಮಾರಾಧನೆ ಆಗಿ ಹೋಗುತ್ತೆ. ಅನ್ನ ಅಂದ್ರೇನು? ಅದ್ಯತೆ ಅತ್ತಿಚ ಭೂತಾನಿ. ಯಾವುದನ್ನು ನಾವು ತಿಂತೇವೋ, ಯಾವುದನ್ನು ನಾವು ಜಗಿತೇವೋ, ಯಾವುದರಿಂದ ಹೊಟ್ಟೆ ತುಂಬುತ್ತೋ ಅದೆಲ್ಲವೂ ಅನ್ನ. ನೀರು ಅನ್ನ, ಹಾಲು ಅನ್ನ, ಹಣ್ಣು ಅನ್ನ, ಎಲ್ಲವೂ ಅನ್ನ. ಕೊನೆಗೆ ತೀರಾ ಅನಾರೋಗ್ಯದ ಪರಿಸ್ಥಿತಿ ಇದ್ದಾಗ ನೀರು. ಇನ್ನು ನಮಗೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತ ಮಾತ್ರೆಗಳ ರಾಶಿ ಇರುತ್ತೆ, ತಗೊಳ್ಳೇಬೇಕು ಅಂತೇನೋ ಅನಿವಾರ್ಯತೆ ಇರುತ್ತೆ. ಆಗ ಬೇಯಿಸದೇ ಇರುವ ಹಣ್ಣುಗಳು. ಇನ್ನೂ ಹೆಚ್ಚು ತೊಂದರೆ ಇದೆ ಅಂದರೆ ಕಾಸಿದ ಹಾಲು. ಇದಕ್ಕಿಂತ ಮೇಲೆ ಬೇಯಿಸಿದ ಪದಾರ್ಥಗಳನ್ನು ತಿನ್ನದೇ ಇದ್ದರೆ ತುಂಬ ಒಳ್ಳೆಯದು. ಇದು ಅನಿವಾರ್ಯವಾದ ಸ್ಥಿತಿಯಲ್ಲಿ ನಮಗೆ ಆಚಾರ್ಯ ಹೇಳಿಬಿಟ್ಟಿದ್ದಾರೆ. ಅದರಿಂದ ನಾವು ಇಷ್ಟು ಮಾಡಿಬಿಡ್ತೇವೆ. ನಮಗೆ ಚೂರು ಮೀಸೆ ತೂರ್ಲಿಕ್ಕೆ ಜಾಗ ಸಿಕ್ಕಿದರೆ ಸಾಕು, ನಾವು ಇಡೀ ಡಬ್ಬವನ್ನೇ ಆಕ್ರಮಿಸ್ಕೊಂಡ್ಬಿಡ್ತೇವೆ. ಹಾಗಾಗಬಾರ್ದು. ಮಾಡಬೇಕು ಅನ್ನೋದರಲ್ಲಿ ಮುಖ್ಯ ತಾತ್ಪರ್ಯ. ಆದರೆ ತೀರಾ ಅನಿವಾರ್ಯವಾದ ಸ್ಥಿತಿ, ತಲೆ ಸುತ್ತಿ ಬೀಳುವುದು, ಇನ್ನೇನೋ ಆಗುವುದು, ನಮ್ಮ ಕೆಲಸದಲ್ಲಿ ನಾವು ತೊಡಗಿಕೊಳ್ಳಿಕ್ಕಾಗುವುದಿಲ್ಲ ಅನ್ನುವ ಸ್ಥಿತಿ ಇರುವುದು, ಇದು ಬರದೇ ಇರುವ ಹಾಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಅತ್ಯಂತ ಎಷ್ಟು ಕಮ್ಮಿ ತಿಂದರೆ ನಮ್ಮ ಬದುಕನ್ನು ನಡೆಸಬಹುದು ಅಷ್ಟು ಕಮ್ಮಿಯ ಆಹಾರದಿಂದ ನಾವು ಅವತ್ತು ಕಳೆಯುವುದರಿಂದ ಆಹಾರದ ಉಪವಾಸದ ಏನು ಫಲವಿದೆ ಅದನ್ನು ಪಡೆಯುವುದು ಸಾಧ್ಯ ಇದೆ ಅಂತ.